ಫೈನಲಿ ನಮ್ಮ ಶಿವಮೊಗ್ಗದವರು ಇವ್ರು ಕ್ಯಾಟ್ರಿನ್ ಮಾಡ್ತಾ ಇರೋದು ಫುಡ್ ಗಳು ಫ್ರೂಟ್ಸ್ ಗಳನ್ನ ತಿಂದ್ಬಿಟ್ರೆ ಫಿದಾಗೋದಂತೂ ಗ್ಯಾರಂಟಿ. ಮದ್ವೆ ಫಂಕ್ಷನ್ಸ್, ಬರ್ಡೇ ಪಾರ್ಟಿ, ನಾಮಕರಣ, ಸೀಮಂತ ಎಲ್ಲಾ ಕಾರ್ಯಕ್ರಮಗಳಿಗೂ ಯಾವುದೇ ಡೌಟ್ ಇಲ್ದಂಗೆ ಇವ್ರಿಗೆ ಕರ್ಸ್ಬಿಡಿ. ಇವ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ ಬಾಸು. ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಮದ್ವೆಗೆ ಹೋದಾಗ ಅವ್ರಿಗೆ ವಿಶಸ್ಸು ಹೇಳಿಲ್ದಂಗೆ ಸೀದಾ ಊಟಕ್ಕೆ ನುಗ್ದೆ. ಡೈನಿಂಗ್ ಹಾಲಿಗೆ ಹೋಗಿ ಅಲ್ಲಿರೋ ಜನಗಳನ್ನ ನೋಡಿ ಕಂಗಲ್ ಮಂಗಲ್ ಆಗಿ ಇದ್ಯಾಕೋ ಸರಿಯಾಗಲ್ಲ, ಸರಿ ಫ್ರೂಟ್ಸ್ ತಿನ್ನೋಣ ಅಂತ ಹೋದೆ. ಇವ್ರು ಕೊಡೋ ಪ್ರತಿ ಒಂದೊಂದು ಫ್ರೆಶ್ ಫ್ರೂಟ್ಸ್ ನ, ಇವ್ರು ಕೊಡೋ ಸ್ಪೆಷಲ್ ಚಾಟ್ ಮಸಾಲಾನ ತಿಂದಿ ಫಿದಾ ಆಗೋಗ್ಬಿಟ್ಟೆ. ಇವ್ನ್ ಯಾರ್ ಗುರು ಫ್ರೂಟ್ ಅಲ್ಲೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಎಲ್ಲಾ ಕಡೆ ಸಿಗೋ ಫ್ರೂಟ್ಸ್ ಗಳು ಒಂದೇ ಅಲ್ಲ ಅಂತ ಕೇಳಿದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಫ್ರೂಟ್ಸ್ ಗಳಲ್ಲೂ ತುಂಬಾನೇ ವ್ಯತ್ಯಾಸ ಇದೆ. ಇವರು ನಂಬರ್ 1 ಕ್ವಾಲಿಟಿ ಫ್ರೂಟ್ಸ್ ಗಳನ್ನ ತರಿಸ್ತಾರೆ. ಆ ವ್ಯತ್ಯಾಸಗಳನ್ನ ನೀವು ನೋಡ್ಬೇಕಂದ್ರೆ ನಿಮ್ ಫಂಕ್ಷನ್ ಗಳಿಗೆ ಇವ್ರಿಗೆ ಕರಿಬೇಕು. ಫ್ರೂಟ್ಸ್ ನ ತಿಂದು ಸೀದಾ ಊಟಕ್ಕೆ ನುಗ್ದೆ. ಇವ್ರು ಸರ್ವ್ ಮಾಡೋ ಡಿಸಿಪ್ಲಿನ್ ನ, ಇವ್ರು ಕೊಡೋ ಫುಡ್ ನ ತಿಂದು ಫಿದಾ ಆಗೋದೆ. ಊಟ ಆದ್ಮೇಲೆ ಕೂಡ ಫ್ರೂಟ್ಸ್ ನ ಇವ್ರು ಕೊಡೋ ಬೀಡನ ತಿಂದೋದೆ. ಬೀಡ ಮಾತ್ರ ಚಂದ ಉಂಟು. ಇನ್ನೇನಿಗೆ ವೈಟಿಂಗು? ನಿಮ್ ಫಂಕ್ಷನ್ಸ್ ಗಳಿಗೆ ಇವ್ರಿಗೆ ಕರ್ದಿ ನಿಮ್ ಗೆಸ್ಟ್ ಗಳಿಗೆ ಖುಷಿ ಪಡಿಸಿ. ಹಾಗೆ ಇದೇ ತರ ಮೋರ್ ಕಂಟೆಂಟ್ ವಿಡಿಯೋಸ್ ಗಾಗಿ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ವಿಶ್ ಬೆಸ್ಟ್ ಫುಡ್ ಬ್ಲಾಗ್.